ನಮಸ್ಕಾರ TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಈಗಂತೂ ಭವಿಷ್ಯ ತಿಳಿಯುವಂತಹ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಒಲವಿದೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಹಂತ ಅಂತಂದ್ರೆ ಅದು ರತ್ನಶಾಸ್ತ್ರ. ಹೀಗಾಗಿ ಈ ಆಸ್ಟ್ರೋಜೆಮಾಲಜಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗೆ ಡಾಕ್ಟರ್ ಯಾಕೂಬ್ ಅಬೇದಿ ಇದ್ದಾರೆ, ಆಸ್ಟ್ರೋಜೆಮಾಲಜಿಸ್ಟ್. ಯಾಕೂಬ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಎಸ್ ಡಾಕ್ಟರ್ ಯಾಕೂಬ್, ಬಹುಶಃ ಇಷ್ಟು ಚಿಕ್ಕ ವಯಸ್ಸಿಗೆ ಒಬ್ಬ ಜೆಮಾಲಜಿಸ್ಟ್ ಆಗುವಂಥದ್ದು ಅಂತಂದರೆ ಅದು ಬಹಳ ದೊಡ್ಡ ಆದಂತಹ ಸಾಧನೆ. ಹಾಗಾಗಿ ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡಿಕೊಡುವಂಥ ಒಂದು ಅವಕಾಶ. ಹಾಗಾಗಿ ಹೇಗೆ ಬೆಳೆದು ಬಂದಂತಹ ಹಾದಿ, ಯಾವ ರೀತಿಯಲ್ಲಿ ತಾವು ಆಸ್ಟ್ರೋಜೆಮಾಲಜಿ ಬಗ್ಗೆ ಒಂದು ಕುತೂಹಲ, ಆಕರ್ಷಣೆ ಬಂತು ತಮಗೆ ಅಂತ? ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಯಾಕೂಬ್ ಅಬೇದಿ. ನಮ್ಮದು ಒಂದು ಸ್ವಂತ ಕಚೇರಿ ಓಪನ್ ಮಾಡಿದ್ದೀನಿ, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಅಂತ. ಸೊ ನಮ್ದು ಏನಂದರೆ ಇದು ಒಂದು 4th ಜನರೇಷನ್ ಬಿಸ್ನೆಸ್. ಇದು ಇಟ್ಸ್ ಆಲ್ಮೋಸ್ಟ್ ನನ್ನ ಅಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರೂ ಇದು ಬಿಸ್ನೆಸ್ ಮಾಡಿರೋದು. ಸೊ ನಮ್ಮ ಅಪ್ಪಾಜಿ ಹೀಸ್ ಅ ಆಸ್ಟ್ರೋಜೆಮಾಲಜಿಸ್ಟ್ ಮತ್ತು ನಮ್ಮ ತಾತನು ಎಲ್ಲರೂ ಇದೇ ಜೆಮ್ಸ್ಟೋನ್ ಬಿಸ್ನೆಸ್ ಮಾಡ್ತಾಯಿತ್ತು. ಸೊ ನಮಗೇನು ಕ್ಯೂರಿಯಾಸಿಟಿ ಬಂತಂದರೆ ಫ್ರಮ್ ಅ ಚಿಕ್ಕ ವಯಸ್ಸು, ಫ್ರಮ್ ಎ ವೆರಿ ಯಂಗ್ ಏಜ್ ನಾನು ಈ ಜೆಮ್ಸ್ಟೋನ್ ಬಗ್ಗೆ ನೋಡ್ತಾ ಬರ್ತಾಯಿದ್ದೀನಿ. ಜೆಮ್ಸ್ಟೋನ್, ಹೌ ಜೆಮ್ಸ್ಟೋನ್ ವರ್ಕ್ಸ್, ಏನಕ್ಕೆ ಜೆಮ್ಸ್ಟೋನ್ ಯೂಸ್ ಮಾಡೋದು, ವಾಟ್ ವೇ ಜೆಮ್ಸ್ಟೋನ್ ಇಸ್ ಬೀನ್ ಯೂಸಸ್. ಸೊ ಇದೇನಂದರೆ ಫ್ರಮ್ ವೆರಿ ಯಂಗ್ ಏಜ್ ನಾನು ನೋಡ್ತಾ ಬರ್ತಾಯಿದ್ದೀನಿ. ಸೊ ಆವಾಗ ನೋಡ್ತಾ ಇದೊಂದು ಇಂಟ್ರೆಸ್ಟ್ ಬಂತು. ಸೊ ಮೈ ಫಾದರ್ ಹ್ಯಾಸ್ ಗಿವೆನ್ ಮಿ ಗುಡ್ ಅಪಾರ್ಚುನಿಟಿ ಟು go more ahead in fall of gemstone. In a very young age, he has given me a much more classes in terms of astrology irbodu, gemology irbodu. Gemology nalli there are lots of subjects. Inikandre gemology andre janagige ಏನು ಗೊತ್ತಾಗುತ್ತೆ, ಇಟ್ಸ್ ಅ ಜ್ಯುವೆಲರಿ ಫಾರ್ಮ್, ಇಟ್ಸ್ ಮೈಟ್ ಬಿ ಜೆಮ್ಸ್ಟೋನ್ ಫಾರ್ಮ್. ಹೌದು, ನಾನು ಸ್ಟಾರ್ಟಿಂಗ್ ಅದೇ ಅಂದ್ಕೊಂಡೆ. ಜೆಮ್ಸ್ಟೋನ್ ಅಂದರೆ ಇಟ್ಸ್ ಓನ್ಲಿ ವರ್ನ್ ಇನ್ ದಿ ಫಾರ್ಮ್ ಆಫ್ ಜ್ಯುವೆಲರಿ, ಇಟ್ಸ್ ಓನ್ಲಿ ಫಾರ್ಮ್ ಇನ್ ಟರ್ಮ್ಸ್ ಆಫ್ ಲಕ್ಸುರಿ, ಎನಿಥಿಂಗ್. ಸೊ ಒನ್ಸ್ ವಿ ಫಾಲ್ ಇನ್ ಟು ದಿ ಜೆಮ್ಸ್ಟೋನ್, ಡೆಪ್ತ್ ಆಗಿ ಹೋಗಿದ್ವಿ ಅಂದರೆ why precious gemstone and semi-precious gemstone categories are being separated. Why precious, semi-precious and glass-filled gemstone, heated gemstone and treated gemstone categories is being separated. So ಅಲ್ಲಿ ತುಂಬ ಕ್ಯಾಟಗರೀಸ್ ಇದೆ. ಸೊ ಜೆಮ್ಸ್ಟೋನ್ ಅಂದರೆ ವಿ ಯೂಶಲಿ ವೇರ್ ರೂಬೀಸ್ ಇರ್ಬೋದು, ಡೈಮಂಡ್ಸ್ ಇರ್ಬೋದು, ಸಫೈರ್ಸ್ ಇರ್ಬೋದು, ಅದು ಯೂಶಲಿ ಕಾಮನ್ ಆಗಿ ನಾವು ವೇರ್ ಮಾಡ್ತೀವಿ. ಬಟ್ ಅಸ್ಟ್ರಾಲಜಿಕಲಿ ಏನು ಬೆನಿಫಿಟ್ಸ್ ಇದೆ, ಏನಕ್ಕೆ ಅಸ್ಟ್ರಾಲಜರ್ಸ್ ವಿಲ್ ರೆಕಮೆಂಡ್ ದಿ ಜೆಮ್ಸ್ಟೋನ್, ಆವಾಗ ತುಂಬ ನಮಗೆ ಕ್ಯೂರಿಯಾಸಿಟಿ ಆಯಿತು, ಇಂಟ್ರೆಸ್ಟ್ ಆಯಿತು. ಆಮೇಲೆ ಒನ್ಸ್ ವಿ ಗೋ ಇನ್ ಟು ದಿ ಡೆಪ್ತ್, ಯು ವಿಲ್ ಗೆಟ್ ಟು ನೋ ವಾಟ್ ಆರ್ ದಿ ಬೆನಿಫಿಟ್ಸ್ of wearing the gemstone, what are the healing properties of wearing the gemstone, madam. ಅದು ಆಳಕ್ಕಿಳಿದು ಅದರ ಅಧ್ಯಯನ ತಾವು ಮಾಡಿದ್ದೀರಾ ಅಂತಂದರೆ ತಮ್ಮ ಎಜುಕೇಷನ್ ಬಗ್ಗೆ ತಿಳಿಯುವಂಥ ಕುತೂಹಲ ಖಂಡಿತವಾಗ್ಲೂ ಇದೆ. ತಾವು ಏನು ಓದಿರೋದು, ಹೇಗೆ ಇಷ್ಟೊಂದು ಜ್ಞಾನ ಪಡೆಯೋದಕ್ಕಾಯಿತು? 22 ವರ್ಷಕ್ಕೇ ಜಮಾಲಜಿ ಬಗ್ಗೆ ಒಂದು ಆಳವಾದ ಜ್ಞಾನ, ಆಸ್ಟ್ರೋ ಜಮಾಲಜಿ ಬಗ್ಗೆ ಇಷ್ಟೊಂದು ಅದ್ರ ಬಗ್ಗೆ ಒಂದು ಆಸಕ್ತಿ ಮೂಡೋದಿದೆಯಲ್ಲ, ಅದು ಸಣ್ಣ ಮಾತಲ್ಲ. ಹಾಗಾಗಿ ಹೇಗೆ ಅಂತ? ಸೊ ಐ ಹ್ಯಾವ್ ಡನ್ BCom ಮತ್ತು ನಾನು ಆಲ್ಮೋಸ್ಟ್ 4 ಡಿಪ್ಲೊಮಾಸ್ ಮಾಡಿದ್ದೀನಿ ಮತ್ತು 18 ಮೇಲೆ ಕೋರ್ಸಸ್ ಮಾಡಿದ್ದೀನಿ ಇನ್ ಟರ್ಮ್ಸ್ ಆಫ್ ಜೆಮ್ಸ್ಟೋನ್, ಅಸ್ಟ್ರಾಲಜಿ ಆ್ಯಂಡ್ ಜೆಮಾಲಜಿ. ಸೊ ಸ್ಟಾರ್ಟಿಂಗ್ ನಮ್ಗೆ ಏನು ಬಂತಂದರೆ, ಮೈ ಫಸ್ಟ್ ಕೋರ್ಸ್ ವಾಸ್ ಇನ್ ಮೈ ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್. ನಮ್ಮ ಅಪ್ಪಾಜಿ ಬಂದುಬಿಟ್ಟು ಸಿಂಗ್ ಜೆಮ್ಸ್ ಯೂನಿವರ್ಸಿಟಿ ಇದೆ, ಸಿಂಗ್ ಜೆಮ್ಸ್ ಅಕಾಡೆಮಿ ಇದೆ. ಸೊ ಹಿ ಹ್ಯಾಸ್ ಬೀನ್ ಅಡ್ಮಿಷನ್ ಮಾಡಿದ್ರೆ ನಮಗೆ ಜೆಮ್ ಐಡೆಂಟಿಫಿಕೇಷನ್ ಕ್ಲಾಸಸ್ಗೆ. ಸೊ ವೆನ್ ಐ ವಾಸ್ ಇನ್ 8th ಸ್ಟ್ಯಾಂಡರ್ಡ್, ಸೊ ಹಿ ಹ್ಯಾಸ್ ಬೀನ್ ಗಿವನ್ ಮಿ ಆನ್ ಅಪಾರ್ಚುನಿಟಿ ಟು go through the gemstones. So ಅಲ್ಲಿ ಹೋದ್ವಿ. ಸೊ ಅವ್ರೇನು ಹೇಳ್ಕೊಟ್ರು, ಜೆಮ್ಸ್ಟೋನ್ ಹೌ ಜೆಮ್ಸ್ಟೋನ್ ಟು ಐಡೆಂಟಿಫೈ, ಅಂದರೆ ಹೌ ಟು ನೋ ಪ್ರೀಷಿಯಸ್ ಜೆಮ್ಸ್ಟೋನ್ ಹೆಂಗೆ ಗೊತ್ತಾಗುತ್ತೆ, ಸೆಮಿ ಪ್ರೀಷಿಯಸ್ ಜೆಮ್ಸ್ಟೋನ್ ಹೆಂಗಾಗುತ್ತೆ, ಹೀಟೆಡ್ ಮಾಡಿದ್ದಾರೆ ಹೆಂಗೆ ಗೊತ್ತಾಗುತ್ತೆ, ಟ್ರೀಟೆಡ್ ಮಾಡಿದ್ದಾರೆ ಏನು ಗೊತ್ತಾಗುತ್ತೆ, ಮತ್ತು ಆ ಜೆಮ್ಸ್ಟೋನ್ ನೋಡಿದ ತಕ್ಷಣವೇ ಯಾವ ಮೈನ್ಸ್ದು ಅದು, ಯಾವ ಕ್ವಾಲಿಟಿದು ಅದೆಲ್ಲ ಕ್ಯಾಟಗರೈಸ್ ಮಾಡೋಕ್ಕೆ ಗೊತ್ತಾಯಿತು. ಸೊ ಇನ್ ಮೈ 8th ಸ್ಟ್ಯಾಂಡರ್ಡ್ ಐ ಹ್ಯಾವ್ ಗಾನ್ ಥ್ರೂ ದಟ್ ಅಕಾಡೆಮಿಕ್ ಆ್ಯಂಡ್ ಐ ಹ್ಯಾವ್ ಗೋ ಥ್ರೂ ದಟ್ ಕೋರ್ಸ್. ಸೊ ಆವಾಗ ಇಂಟ್ರೆಸ್ಟ್ ಬಂತು. ಸೊ ಜೆಮ್ಸ್ಟೋನ್ ಈಸ್ ಅ ಮಿರಾಕಲ್, ಜೆಮ್ಸ್ಟೋನಲ್ಲಿ ಏನೋ ಇದೆ. ಸೊ ಇಷ್ಟೆಲ್ಲ ಜನ ಜೆಮ್ಸ್ಟೋನ್ ವೇರ್ ಮಾಡ್ತಾಯಿದ್ರೆ ಏನೋ ಒಂದು ಸೀಕ್ರೆಟ್ಸ್ ಇದೆ. ಇಷ್ಟೆಲ್ಲ ಅಸ್ಟ್ರಾಲಜರ್ಸ್, ದೆನ್ ಟು ದೇ ಆರ್ ಕ್ವಾಲಿಫೈಡ್ ಅಸ್ಟ್ರಾಲಜರ್ಸ್, the big people are wearing gemstone. So ಆವಾಗ ತುಂಬ ಕ್ಯೂರಿಯಾಸಿಟಿ ಆಯಿತು. ವೆನ್ ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಕೋರ್ಸ್, ನಾನು ಅಪ್ಪಾಜಿಗೆ ಹೇಳಿದೆ, ಸೊ ಐ ವಾಂಟ್ ಟು ಕ್ಯಾರಿ ಇನ್ ದಿಸ್ ಫೀಲ್ಡ್. ಸೊ ಹಿ ಹ್ಯಾಸ್ ಗೋ ಥ್ರೂ ಒನ್ ಮೋರ್ ಕೋರ್ಸ್ ನಮಗೆ ಆ್ಯಡ್ ಮಾಡಿದರು. ಫಸ್ಟ್ ಕೋರ್ಸ್ ಇನ್ ಮೈ ಅಸ್ಟ್ರಾಲಜಿ ವಾಸ್ ಇನ್ ಮಂಜುನಾಥ ಗುರುಕುಲನಲ್ಲಿ. ಸೊ ಒನ್ ಮೈ ಏಜ್ ಆಫ್ 9th ಸ್ಟ್ಯಾಂಡರ್ಡ್ ಆ್ಯಂಡ್ 10th ಸ್ಟ್ಯಾಂಡರ್ಡ್ ಐ ಹ್ಯಾವ್ ಡನ್ ಮೈ ಬೇಸಿಕ್ ಅಸ್ಟ್ರಾಲಜಿ. ಆವಾಗ ಗೊತ್ತಾಯಿತು ಅಸ್ಟ್ರಾಲಜಿ ಈಸ್ ರಿಲೇಟೆಡ್ ಟು ಜೆಮ್ಸ್ಟೋನ್. ಏನಕ್ಕೆ ನಮಗೇನೋ ಒಂದು ಕ್ಯೂರಿಯಾಸಿಟಿ ಇತ್ತು, ನಮ್ಮಪ್ಪ ಏನಕ್ಕೆ ಅಸ್ಟ್ರಾಲಜಿ ಕೊಡ್ತಾರೆ ಜೆಮ್ಸ್ಟೋನ್,
he cannot give for the showroom people, right? Why astrologersಗೆ ಜೆಮ್ಸ್ಟೋನ್ ತಂದ, ಆ್ಯಂಡ್ ಅಸ್ಟ್ರಾಲಜರ್ಸ್ ನಮ್ಮ ಇಡೀ ಫ್ಯಾಮಿಲಿಯವರು ಇಡೀ ಕರ್ನಾಟಕಕ್ಕೆ ನಾವೇ ಜೆಮ್ಸ್ಟೋನ್ ಸಪ್ಲೈ ಮಾಡ್ತಾ ಇರೋದು. ಇಟ್ ಮೈಟ್ ಬಿ ಎನಿ ಫಾರ್ಮ್, ಎನಿ ಅಸ್ಟ್ರಾಲಜಿ ಇರ್ಬೋದು, ಮಚ್ ಮೋರ್ ಜ್ಯುವೆಲರ್ಸ್ ಇರ್ಬೋದು, ನಾವೇ ನಮ್ಮ ಫ್ಯಾಮಿಲಿಯವರೇ ಜೆಮ್ಸ್ಟೋನ್ ಸಪ್ಲೈ ಮಾಡೋದು. ಇಡೀ ಕರ್ನಾಟಕದಲ್ಲಿ ನಾವೇ ಮಾಡ್ತಾ ಇರೋದು ನಮ್ಮ ಆಫೀಸಿಂದಾರೆ. ಸೊ ಅವಾಗ ಏನು ಗೊತ್ತಾಯಿತು, ಇನ್ ಮೈ 10th standard, ಸೊ ಐ ನೀಡ್ ಟು ಫಾಲೋ ದಿಸ್ ರೂಟ್. ಸೊ ಐ ಹ್ಯಾವ್ ಡನ್ ಮೋರ್ ಕೋರ್ಸಸ್ ಇನ್ ಮೈ ಸ್ಟ್ಯಾಂಡರ್ಡ್ 9th and 10th. ಸೊ ಅವಾಗ ಮೈ ಫಾದರ್ ಟೋಲ್ಡ್, ಫಸ್ಟ್ PUC ನಲ್ಲಿ ಯು ಗೋ ವಿತ್ ಸೆಂಟ್ ಜೋಸೆಫ್ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜ್ ಆ್ಯಂಡ್ ಬೆಳಗ್ಗೆ ಡಿಪ್ಲೊಮಾ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಹೆಲ್ಪ್ ಯು ಔಟ್ ಇನ್ ಟರ್ಮ್ಸ್ ಆಫ್ ಯುವರ್ ಕರಿಯರ್. ಸೊ ಬೆಳಗ್ಗೆ ಒಂದು ಡಿಪ್ಲೊಮಾ, ಮಧ್ಯಾಹ್ನ ಡಿಪ್ಲೊಮಾ, ಅಥವಾ ಸಂಜೆ ಒಂದು ಡಿಪ್ಲೊಮಾ, ಆ ಥರ ಕ್ಯಾಟಗರೀಸ್ ಮಾಡಿ ಡಿಪ್ಲೊಮಾ ಇನ್ ಅಸ್ಟ್ರಾಲಜಿ ಇರ್ಬೋದು, ಡಿಪ್ಲೊಮಾ ಇನ್ ಜೆಮಾಲಜಿ ಇರ್ಬೋದು, ಡಿಪ್ಲೊಮಾ ಇನ್ ನ್ಯೂಮರಾಲಜಿ ಇರ್ಬೋದು. ಸೊ ಆವಾಗ ಸೆಪ್ರೇಟ್ ಕೋರ್ಸಸ್ ಮಾಡಿದೆ. ಸೊ ಹೋಗ್ತಾ ಐ ವಾಸ್ ವೆರಿ ಕ್ಯೂರಿಯಸ್ ಇನ್ ಜೆಮ್ಸ್ಟೋನ್, ವೆರಿ ನಾಲೆಜಬಲ್ ಇನ್ ಜೆಮ್ಸ್ಟೋನ್. ಸೊ ಈ ಒಂದು ಕರಿಯರನ್ನು ಐ ನೀಡ್ ಟು ಶೋ ಫಾರ್ ಎವ್ರಿ ಒನ್. ಸೊ ಏನಕ್ಕಂದರೆ ಮಾರ್ಕೆಟಲ್ಲಿ ಏನು ಗೊತ್ತಾಗ್ತಾ ಇದೆ ಇವತ್ತು, ಹೀಟೆಡ್ ಜೆಮ್ಸ್ಟೋನ್ ತುಂಬ ಪಾಪ್ಯುಲರ್ ಇದೆ, ಟ್ರೀಟೆಡ್ ಜೆಮ್ಸ್ಟೋನ್ ಪಾಪ್ಯುಲರ್ ಇದೆ, ಮತ್ತು ಜೆಮ್ಸ್ಟೋನ್ ಈಸ್ ವೆರಿ ಕಾಮನ್ಲಿ ಆ್ಯಸ್ ಅ ಟ್ರೀಟ್ಮೆಂಟ್. ಸೊ everyone are wearing gemstone, ಬಟ್ ಅವ್ರಿಗೆ ಗೊತ್ತಿಲ್ಲ ಇದೇ ಇಟ್ಸ್ ಅ ನ್ಯಾಚುರಲ್ ಜೆಮ್ಸ್ಟೋನ್, ಇಟ್ ಮೈ ಬಿ ಹೀಟೆಡ್ ಜೆಮ್ಸ್ಟೋನ್, ಇಟ್ ಮೈ ಬಿ ಟ್ರೀಟೆಡ್ ಜೆಮ್ಸ್ಟೋನ್. ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ನಮ್ಗೆ ಏನು ಗೊತ್ತಾಯ್ತು ಅಂದರೆ, ವಿ ವೆಂಟ್ ಟು ಶಿವಮ್ ಗುರುಕುಲ. ಐ ಹ್ಯಾವ್ ಡನ್ ನಾಡಿ ಜೆಮಾಲಜಿ ಮತ್ತು ನಾಡಿ ಅಸ್ಟ್ರಾಲಜಿ ಅಲ್ಲಿ ಮಾಡಿದ್ದೀನಿ ನಾನು. ಶಿವಮ್ ಗುರುಕುಲನಲ್ಲಿ ಹೋದ ತಕ್ಷಣ ಐ ಹ್ಯಾವ್ ಡನ್ ಆಲ್ಮೋಸ್ಟ್ ನಾಡಿ ಪಂಡಿತ್, ನಾಡಿ ನ್ಯೂಮರಾಲಜಿ ಆ್ಯಂಡ್ ಎವ್ರಿಥಿಂಗ್. ಆಲ್ಮೋಸ್ಟ್ 3 years ಕೋರ್ಸ್ ಐ ಹ್ಯಾವ್ ಡನ್ ದೆ. ಸೊ ಅವ್ರೇನು ಹೇಳಿದರು, ಹುಸೇನ್ ನಿಮಗೆ ಇಷ್ಟೆಲ್ಲ ಇಂಟ್ರೆಸ್ಟ್ ಇದೆ, ವೈ ಕುಡ್ ಯು ನಾಟ್ ಟೇಕ್ ದಿ ಕ್ಲಾಸಸ್ ಇನ್ ಟರ್ಮ್ಸ್ ಆಫ್ ಅಸ್ಟ್ರಾಲಜರ್ಸ್ಗೆ ಇರ್ಬೋದು ಮತ್ತು ಜೆಮಾಲಜಿಸ್ಗೆ ಇರ್ಬೋದು. ಸೊ ನಾನು ಫಸ್ಟ್ PUC, ಸೆಕೆಂಡ್ PUCನಲ್ಲಿ ನಾನು ನಮ್ಮದು ಸ್ವಂತ ಅಕಾಡೆಮಿಕ್ ಓಪನ್ ಮಾಡಿದೆ. ಸೊ ಆ ಅಕಾಡೆಮಿಕ್ನಲ್ಲಿ ವಿ ಓನ್ಲಿ ಟೀಚ್ ಫಾರ್ ಜೆಮಾಲಜಿಸ್ಟ್ ಮತ್ತು ಅಸ್ಟ್ರಾಲಜರ್ಸ್. ಸೊ ಅಸ್ಟ್ರಾಲಜರ್ಸ್ಗೆ ಏನಂದರೆ, ಹೌ ಟು ರೆಕಮೆಂಡ್ ದಿ ಜೆಮ್ಸ್ಟೋನ್, ಫಸ್ಟ್ ಪಾಯಿಂಟ್, ಹೌ ಟು ಐಡೆಂಟಿಫೈ ದಿ ಜೆಮ್ಸ್ಟೋನ್, ಹೌ ಟು ಕನ್ಸಲ್ಟ್ ವಿತ್ ದಿ ಜೆಮ್ಸ್ಟೋನ್, ವಿಚ್ ಕ್ಯಾರೆಟ್ ಈಸ್ ಬೆಸ್ಟ್, ವಾಟ್ ಸೈಜ್ ಇಸ್ ಬೆಸ್ಟ್, ಇದೆಲ್ಲ ಬೇಸಿಕಲ್ಲ ಇನ್ ಡೆಪ್ತಾಗಿ ಅಸ್ಟ್ರಾಲಜಿಗೆ ನಾವು ಹೇಳ್ಕೊಟ್ಟಿದ್ದೀವಿ ಈ ಒಂದು ಪ್ರೋಗ್ರಾಮ್ನಲ್ಲಿ. ಡಾಕ್ಟರ್ ಯಾಕೂಬ್, ನಿಮ್ಮ ಜರ್ನಿ ತಿಳಿಸಿದ್ರಿ. ಆದರೆ ಈ ಜೆಮಾಲಜಿಯಲ್ಲಿ ಅಂದರೆ ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಉತ್ತಮಪಡಿಸ್ಕೊಳ್ಳೋದಕ್ಕೆ, ಅಥವಾ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ, ಅಥವಾ ಹೀಲಿಂಗ್ಗೆ, ಇದೆಲ್ಲದಕ್ಕೂ ಕೂಡ ಒಂದು ಜೆಮ್ ಸ್ಟೋನ್ ಸಹಾಯಕ ಆಗುತ್ತಾ? ಹೇಗೆ ಹೆಲ್ಪ್ ಆಗುತ್ತೆ ಜೆಮ್ ಸ್ಟೋನ್ಸ್? ಯಾವುದೆಲ್ಲ ಹೆಲ್ಪ್ ಆಗುತ್ತೆ? ನೋಡಿ, ಮನುಷ್ಯನಿಗೆ ಭಗವಂತ 3 ಥರ ರೆಮಿಡೀಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈಸ್ ಮಂತ್ರ, ಮಣಿ, ಔಷಧಿ. ಈ ಮಣಿ, ಮಂತ್ರ, ಔಷಧಿ ಇದೆಲ್ಲ, ಇದು 3 ಈಸ್ ವೆರಿ ಇಂಪಾರ್ಟೆಂಟ್ ರೆಮಿಡಿ ಫಾರ್ ಆಲ್ ದಿ ಹ್ಯೂಮನ್ ಬೀಯಿಂಗ್ಸ್. ಸೊ ಏನೊಂದು ಪ್ರಾಬ್ಲಮ್ಸ್ ಬಂತು ನಿಮಗೆ, ನೀವು ಎಲ್ಲಿ ಹೋಗ್ತೀರಾ, ಭಗವಂತ ಹತ್ರ ಹೋಗ್ತೀರಾ. ಮಂತ್ರ ಅಂದರೆ ಯು ರೀಡ್ ಮಂತ್ರ, ಪೂಜಾ ಮಾಡ್ತೀರಾ, ಅಥವಾ ಟೆಂಪಲ್ಸ್ಗೆ ಅಥವಾ ಎನಿ ಸ್ಪಿರಿಚುವಲ್ ಪ್ಲೇಸ್ಗೆ ನೀವು ಹೋಗ್ತೀರಾ. ಮಣಿ ಅಂದರೆ ವಿ ಕ್ಯಾನ್ ಗೋ ವಿತ್ ದಿ ಎನಿ ಅಸ್ಟ್ರಾಲಜಿಕಲ್ ಜೆಮ್ ಸ್ಟೋನ್ ಆ್ಯಂಡ್ ಇಟ್ ಮೈಟ್ ಬಿ ಹೀಲಿಂಗ್ ಕ್ರಿಸ್ಟಲ್ ಸ್ಟೋನ್. ಥರ್ಡ್ ಒನ್ ಬಂದ್ಬಿಟ್ಟು ಔಷಧಿ. ಇನ್ ದಿಸ್ ಜನರೇಷನ್ ಎವ್ರಿ ಒನ್ ವಿಲ್ ಗೋ ವಿತ್ ದಿ ಡಾಕ್ಟರ್ಸ್. ಹೌ ಟು, ಇನ್ ಟರ್ಮ್ಸ್ ಆಫ್ ನಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಇತ್ತು, ಎನಿ ಪ್ರಾಬ್ಲಮ್ ಇದೆ, ವಿಲ್ ಗೋ ಟು ದಿ ಡಾಕ್ಟರ್, ವಿಲ್ ಟೇಕ್ ಔಷಧಿ. ಸೊ ಮನಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಜೆಮ್ಸ್ಟೋನ್ ಈಸ್ ಎ ಈಸಿಯೆಸ್ಟ್ ರೆಮಿಡಿ ನಾನು ಹೇಳ್ಬೋದು ಅಂದರೆ. ಸೊ ಜೆಮ್ಸ್ಟೋನ್ ಯಾವ ರೀತಿ ನಾವು ಕನ್ಸಲ್ಟ್ ಮಾಡಬೇಕು ಮತ್ತು ಹೌ ಟು ಐಡೆಂಟಿಫೈ ಇಟ್ ಆ್ಯಂಡ್ ಹೌ ಟು ವೇರ್ ದಿ ಜೆಮ್ಸ್ಟೋನ್, ಅದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ. ಏನಕ್ಕೆ ನಾರ್ಮಲಿ ಎವ್ರಿ ಒನ್ ವಿಲ್ ನಮ್ಮ ಜಾತಿ, ನಮ್ಮ ರಾಶಿ ಪ್ರಕಾರ ಈ ಒಂದು ಜೆಮ್ಸ್ಟೋನ್ ಬರುತ್ತೆ, ನಾವು ಈ ಜೆಮ್ಸ್ಟೋನ್ ನಾವು ಧಾರಣೆ ಮಾಡಬೇಕು. ಅದು ತಪ್ಪದು. ರಾಶಿ ಪ್ರಕಾರ ನೆವರ್ ಯು ಶುಡ್ ವೇರ್ ದಿ ಜೆಮ್ಸ್ಟೋನ್. ಎಕ್ಸಾಂಪಲ್ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಗೊತ್ತು, ಮೇಷ ರಾಶಿಗೆ ಕುಜಗ್ರಹಾಧಿಪತಿ ಇರೋದು, ನಾವು ಹವಳ ಹಾಕ್ಬೋದು. ಏನಕ್ಕೆ ಎಲ್ಲರೂ ಹವಳ ವೇರ್ ಮಾಡ್ಬೋದಲ್ಲ. ಸೊ ಇಟ್ಸ್ ಅ ರಾಂಗ್. ಮಿಲಿಯನ್ಸ್ ಆಫ್ ಪೀಪಲ್ಸ್ ಮೇಷ ರಾಶಿ ಇದೆ, ಎಲ್ಲರೂ ಕ್ಯಾನ್ ವೇರ್ ಹವಳ, ಅದು ರಾಂಗ್ ಅದು. ಸೊ ಜೆಮ್ಸ್ಟೋನ್ ಕ್ಯಾನ್ ಬಿ ಕನ್ಸಿಡರ್ಡ್ ಇನ್ 5 different ways. ಫಸ್ಟ್ ಒನ್ ರಾಶಿ ಪ್ರಕಾರ, ನಕ್ಷತ್ರ ಪ್ರಕಾರ, ಲಗ್ನ ಪ್ರಕಾರ ಮತ್ತು ದಶಾಭುಕ್ತಿ ಪ್ರಕಾರ, ಮತ್ತು ನಿಮ್ಮ ಜಾತಕನಲ್ಲಿ ಏನಾದರೂ ಉಚ್ಚ ಸ್ಥಾನ ಇದೆ, ನೀಚ ಸ್ಥಾನ ಇದೆ, ಎನಿ ಕ್ಯಾಟಗರೀಸ್ ಇನ್ ದಿ ಹಾರೋಸ್ಕೋಪ್ ಪ್ರಕಾರ. ಇನ್ ಜೆಮ್ಸ್ಟೋನ್ ಹೀಲಿಂಗ್ ಕ್ರಿಸ್ಟಲ್ಸ್ನಲ್ಲಿ ವಿ ಗಿವ್, ನಾವು ಏನು ಕೊಡ್ತೀವಿ ಅಂದರೆ, ನಿಮ್ಮ ಏನೊಂದು ಸರ್ಟನ್ ಪ್ರಾಬ್ಲಮ್ಸ್ಗೆ ಒಂದು ಸರ್ಟನ್ ಜೆಮ್ಸ್ಟೋನ್ ನಾವು ಕೊಡ್ತೀವಿ ಜೆಮ್ಸ್ಟೋನ್. ಸೊ ಈ ಒಂದು ಕ್ಯಾಟಗರೀಸ್ನಲ್ಲಿ ವಿ ನೀಡ್ ಟು ಐಡೆಂಟಿಫೈ, ನಾವು ಜೆಮ್ಸ್ಟೋನ್ ಕನ್ಸಲ್ಟ್ ಮಾಡಬೇಕು. ಜೆಮ್ಸ್ಟೋನ್ ಅಂತಂದರೆ ಎಲ್ಲರೂ ಹಾಕಬೇಕಾ, ಅಥವಾ ಯಾರು ಬೇಕಾದರೂ ಹಾಕಬಹುದಾ, ಅಥವಾ ಇದೆಲ್ಲವನ್ನ ಸ್ಟಡಿ ಮಾಡಿ ಇಂತಿಂಥ ಸಮಸ್ಯೆಗಳಿದ್ದರೆ ಮಾತ್ರ ಹಾಕಬೇಕು ಅಂತ ಹೇಳ್ತೀರಾ? ಇಲ್ಲ, ಇದು ಒಂದು ಜೆಮ್ಸ್ಟೋನ್ ಅಂದರೆ ಇಟ್ಸ್ ಒನ್ ಫಾರ್ಚ್ಯೂನ್. ಇಟ್ ಬ್ರಿಂಗ್ಸ್ ಅ ಫಾರ್ಚ್ಯೂನ್. ಎವ್ರಿ ಒನ್ ಕ್ಯಾನ್ ವೇರ್ ಅ ಜೆಮ್ಸ್ಟೋನ್. ಮತ್ತು ನಿಮ್ಮ ಏನಾದರೂ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇದೆ, ಅದನ್ನು ಅವರೂ ನೀವು ಜೆಮ್ಸ್ಟೋನ್ ವೇರ್ ಮಾಡಬಹುದು. ಇಟ್ಸ್ ಲೈಕ್ ಒಂದು ಜೆಮ್ಸ್ಟೋನ್ ಅಂದರೆ ನಾನೇನು ಹೇಳ್ತೀನಿ, 100% ಜೆಮ್ಸ್ಟೋನ್ ವಿಲ್ ನಾಟ್ ವರ್ಕ್. 90% ಇರಲಿ, ಬಟ್ ಇಟ್ ವಿಲ್ ಗಿವ್ ಯು ಪಾಸಿಟಿವ್ ಎನರ್ಜೀಸ್, ಪಾಸಿಟಿವ್ ವೈಬ್ರೇಷನ್ಸ್, ಪಾಸಿಟಿವ್ ಥಿಂಕಿಂಗ್. ಏನಾಯ್ತು ಅಂದರೆ ಒಂದು ಬಲ ಸಿಗುತ್ತೆ ಒಂದು ಜನಕ್ಕೆ. ಯು ವಿಲ್ ಫೀಲ್ ಅ ಕಾನ್ಫಿಡೆಂಟ್, ಸಮ್ ಒನ್ ಈಸ್ ಹಿಯರ್ ಟು ಹೆಲ್ಪ್ ಮಿ ಔಟ್ ಇನ್ ಮೈ ಲೈಫ್.
ಒಂದು ಬ್ಯಾಕ್ಗ್ರೌಂಡ್ ಎಫೆಕ್ಟ್, ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಸಿಗುತ್ತೆ. ಸೊ ಇನ್ ದಿಸ್ ವೇ ಜೆಮ್ಸ್ಟೋನ್ ವಿಲ್ ಹೆಲ್ಪ್ ಯು ಔಟ್. ಇಟ್ ಮೈಟ್ ಬಿ ನಾವು ಅಸ್ಟ್ರಾಲಜಿನಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಜೆಮ್ಸ್ಟೋನ್ ವಿಲ್ ಬೂಸ್ಟ್ ಅವರ್ ಪ್ಲಾನೆಟ್. ಎಕ್ಸಾಂಪಲ್, ನಾವು ಸೂರ್ಯದ ಗ್ರಹದ ಜೆಮ್ಸ್ಟೋನ್ ವೇರ್ ಮಾಡಿದ್ವಿ, ರೂಬಿ ಜೆಮ್ಸ್ಟೋನ್ ನಾವು ವೇರ್ ಮಾಡಿದ್ವಿ. ಇನ್ನು ನಮ್ಮ ಜಾತಕನಲ್ಲಿ ರೂಬಿ ಜೆಮ್ಸ್ಟೋನ್ ಈಸ್ ಇಂಪಾರ್ಟೆಂಟ್ ಆರ್ ನೋ, ವಿ ನೀಡ್ ಟು ಸಿ ಆರ್ ಹಾರೋಸ್ಕೋಪ್. ಓಕೆನಾ? ಇಲ್ಲ ಅಂದರೆ ಕಾಮನ್ ಆಗಿ ಜನ ಡೈಮಂಡ್ಸ್ ಅವರು ವೇರ್ ಮಾಡ್ತಾರೆ. ಫಸ್ಟ್ ಒನ್ ವೇರ್ ಅ ಡೈಮಂಡ್, ಐ ಆಮ್ ನಾಟ್ ಟೆಲಿಂಗ್ ನೋ, ಬಟ್ ನಿಮ್ಮ ಜಾತಕ ಒಂದು ಸತಿ ಕನ್ಸಲ್ಟ್ ಮಾಡ್ಕೊಳ್ಳಿ ವಿತ್ ಎನ್ ರೆನೋಡ್ ಅಸ್ಟ್ರಾಲಜರ್, ಇಟ್ ಮೈ ಬಿ ರೆನೋಡ್ ಜೆಮಾಲಜರ್. ಯಾಕಂದರೆ ಡೈಮಂಡ್ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ in your life. So gemstone will have its own properties, its own benefits, but consult with a good astrologer, it might be good gem consultant. ನಿಜ. ಈ ಬ್ಯಾಕ್ಗ್ರೌಂಡ್ ಬ್ಯಾಕ್ಬೋನ್ ಬಗ್ಗೆ ತಾವು ಮಾತನಾಡ್ತಾ ಇದ್ರೆ, ಹಾಗಾಗಿ ತಮ್ಮ ಬ್ಯಾಕ್ಗ್ರೌಂಡ್ ತಮ್ಮ ಬ್ಯಾಕ್ಬೋನ್ ಬಗ್ಗೆ ಅಂದರೆ ತಮ್ಮ ಪರಂಪರಾಗತವಾಗಿ ಬಂದಂಥದ್ದು ಈ ಜಮಾಲಜಿ ಸ್ಟಡಿ, ಬಹುಶಃ ಅದರಲ್ಲೇ ತಮ್ಗೆ ಆಸಕ್ತಿ ಬಂತು. ಹಾಗಾಗಿ ತಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ಹಾಗೆ ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು, ಜೊತೆಗೆ ನಿಮಗೆ ಈ ಕ್ಷೇತ್ರದಲ್ಲಿ ಮುಂದೆ ಅಡಿ ಇಡ್ತಾ ಇದ್ದಂತೆ ನಿಮ್ಗೆ ಸಾಕಷ್ಟು ರೆಕಗ್ನಿಷನ್ ಸಿಕ್ತು, ಆ ಸಾಧನೆ ಹಾದಿ ಹೇಗಿತ್ತು ಅಂತ? ಸೊ ನಮ್ಮದು ಬ್ಯಾಕ್ಗ್ರೌಂಡೇ ನಮ್ಮ ಅಪ್ಪಾಜಿ. ಇವರೇ ನಮಗೆಲ್ಲ ಕಾನ್ಫಿಡೆಂಟ್. ಇಟ್ ಮೈಟ್ ಬಿ ಫೈನಾನ್ಷಿಯಲ್, ಇಟ್ ಮೈಟ್ ಬಿ ಎನಿ ಟೈಪ್ ಆಫ್ ಸಪೋರ್ಟ್, ಎನಿ ಸಪೋರ್ಟ್. ಇವರು ನಮಗೆ, ಹೀ ಈಸ್ ಮೈ ಎವ್ರಿಥಿಂಗ್. ದಿ ಮೇನ್ ಬ್ಯಾಕ್ಗ್ರೌಂಡ್ ಆಫ್ ಮೈ ಲೈಫ್ ಈಸ್ ಮೈ ಫಾದರ್. ಬಿಕಾಸ್ ಆಫ್ ಹಿಮ್ ಐ ಹ್ಯಾವ್ ಗ್ರೋನ್ ಇನ್ ದಿಸ್ ವೇ. ಏನಕ್ಕಂದರೆ ಒಂದು ಬ್ಯಾಕ್ಗ್ರೌಂಡ್, ಏನೋ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಗುರಿ ಇರಬೇಕು ಜೀವನದಲ್ಲಿ. ಗುರಿ ಇಲ್ಲ ಅಂದರೆ ದೇರ್ ಈಸ್ ನೋ aim without you living your life. There is no goal. If there is no aim, there is no goal. ಸೊ ಒಂದು ಗುರಿ ಇದೆ ಅಂದರೆ ನಮ್ಮ ಅಪ್ಪಾಜಿನೇ ನಮ್ಮ ಗುರಿ ಹೇಳ್ಕೊಟ್ಟಿರೋದು, ಈ ಒಂದು ಫೀಲ್ಡ್ನಲ್ಲಿ ಸಪೋರ್ಟ್ ಮಾಡಿರೋದು. ಮತ್ತು ನಮ್ಮ ಚಿಕ್ಕಪ್ಪ ಇರ್ಬೋದು, ನಮ್ಮ ತಾತ ಇರ್ಬೋದು, ಇದು ಎಲ್ರೂ ನಮ್ಮ ಫ್ಯಾಮ್ಲಿನಲ್ಲಿ ನಮ್ಮ ಸಪೋರ್ಟ್ ಮಾಡಿ, ನಮ್ಮ ಅಮ್ಮ ಸೈಡ್ ಇರ್ಬೋದು, ಎಲ್ಲರೂ ಎವ್ರಿ ಒನ್ ಆರ್ ಇನ್ ಜೆಮ್ ಸ್ಟೋನ್. ನಮ್ಮ ಫ್ಯಾಮ್ಲಿ ಅಪ್ಪಾಜಿ ಸೈಡ್ ಇರ್ಬೋದು, ನಮ್ಮ ಅಮ್ಮಾಜಿ ಸೈಡ್ ಇರ್ಬೋದು, ಎವ್ರಿ ಒನ್ ಆರ್ ಬಿನ್ ಸಪೋರ್ಟೆಡ್ ಮೀ ಇನ್ ಟರ್ಮ್ಸ್ ಆಫ್ ಜಮಾಲಜಿ. ಫಸ್ಟ್ ಒಂದು ಜಮಾಲಜಿ ಅಂದರೆ ನೀವು ಶುಡ್ ನೋ ದಿ ಬೇಸಿಕ್ ಆಫ್ ಜಮಾಲಜಿ. ಆಮೇಲೆ ಯು ಶುಡ್ ಗೋ ದಿ ಡೆಪ್ತ್ ಆಗಿ ಹೋಗಬೇಕಂದ್ರೆ ಐ ಹ್ಯಾವ್ ಗಾನ್ ಟು GIA ಇನ್ಸ್ಟಿಟ್ಯೂಟ್ನಲ್ಲಿ ಐ ಹ್ಯಾವ್ ಡನ್ ಗ್ರ್ಯಾಜುಯೇಟ್ ಇನ್ ಜಮಾಲಜಿ ಮತ್ತು ಜೆಮ್ ಐಡೆಂಟಿಫಿಕೇಷನ್ ಕೋರ್ಸ್ ಇನ್ ಜಮಾಲಜಿ. GIAನಲ್ಲಿ ಏನು ಗೊತ್ತಾಯಿತು, ಹೌ ಟು ಐಡೆಂಟಿಫೈ ದಿ ಜೆಮ್ ಸ್ಟೋನ್ ಆ್ಯಂಡ್ ಹೌ ಟು ಇವ್ಯಾಲ್ಯುಯೇಟ್ ದಿ ಜೆಮ್ ಸ್ಟೋನ್ ಇನ್ 4 C's. ಫಸ್ಟ್ ಒನ್ ಕಟ್, ಸೆಕೆಂಡ್ ಒನ್ ಕಲರ್, ಥರ್ಡ್ ಒನ್ ಕ್ಲಾರಿಟಿ ಆ್ಯಂಡ್ ಕ್ಯಾರೆಟ್. ಈ 4 C'ನಲ್ಲಿ ನೀವು ಜಡ್ಜ್ ಮಾಡ್ಬೋದು ಒಂದು ಜೆಮ್ ಸ್ಟೋನ್ಸ್ಗೆ. ಆಮೇಲೆ ನಮ್ಮ ಫಾದರ್ ಹ್ಯಾಸ್ ಬಿನ್ ಸಪೋರ್ಟೆಡ್ ಮೀ ಅಲಾಟ್, ಮತ್ತು ನಮ್ಮ ಚಿಕ್ಕಪ್ಪ, ಬಿಕಾಸ್ ಇವರೆಲ್ಲರೂ ಅಸ್ಟ್ರಾಲಜರ್ಸ್ಗೆ ಸಪೋರ್ಟ್ ಮಾಡ್ತಾಯಿದ್ರು. ಏನಕ್ಕಂದರೆ ವಿ ಓನ್ಲಿ ಸಪ್ಲೈ ಟು ಅಸ್ಟ್ರಾಲಜರ್ಸ್ ಆ್ಯಂಡ್ ಶೋರೂಮ್ ಪೀಪಲ್. ನಾವು ರಿಟೇಲಾಗಿ ನಾವು ಮಾಡ್ತಾ ಇಲ್ಲ. ಸೊ ಇನ್ ದಿಸ್ ವೇ ಎವ್ರಿ ಒನ್ ಹ್ಯಾಸ್ ಬಿನ್ ಸಪೋರ್ಟೆಡ್ ಮೀ. ಎಸ್, ಸಪೋರ್ಟ್ ಸಿಕ್ತು, ಜೊತೆಗೆ ರೆಕಗ್ನಿಷನ್ ಕೂಡ ಸಿಗ್ತಾ ಹೋಯಿತು. ಹಾಗಾಗಿ ಸಾಕಷ್ಟು ತಮಗೆ ಅವಾರ್ಡ್ಸ್ಗಳು ಬಂದಿರುವಂಥದ್ದು ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿರೋದು. ಆದರೆ ಜನಕ್ಕೆ ಒಂದು ಜೆಮ್ ಸ್ಟೋನ್ ತಗೋಬೇಕು ಅಂತಂದಾಗ ರಿಯಲ್ ಯಾವುದು ಈಗ ಲೋಕ ಹೇಗಿದೆ ಅಂತಂದರೆ ಫೇಕ್ ಮಾಡೋರು ಸಾಕಷ್ಟು ಜನ ಇರ್ತಾರೆ. ಹಾಗಾಗಿ ಹೇಗೆ ಜನ ಗೊತ್ತು ಮಾಡ್ಕೊಳ್ಳೋದು ಇಂಥವ್ರ ಬಳಿನೇ ಹೋಗಬೇಕು ಅಂತ? ಸೊ ಫಸ್ಟ್ ಒನ್ ಅವಾರ್ಡ್ಸ್ ನೀವು ಹೇಳಿದ್ರೆ, ಅವಾರ್ಡ್ಸ್ ಅಂದರೆ ಐ ಗಾಟ್ ಮೆನಿ ಅವಾರ್ಡ್ಸ್. ಸೊ ಇದೊಂದು ಪ್ರೌಡಾಗಿ ಇಡ್ತೀವಿ. ಸೊ ಅವಾರ್ಡ್ಸ್ ವಿಲ್ ಸಪೋರ್ಟ್ ಯು, ಇಟ್ ವಿಲ್ ಗಿವ್ ಯು ಅ ಗುಡ್ ಕಾನ್ಫಿಡೆಂಟ್ ಟು ಬೂಸ್ಟ್ ಯು ಇನ್ ಯರ್ ಲೈಫ್. ಅವಾರ್ಡ್ಸ್ ಅಂದರೆ ಐ ಗಾಟ್ ಕರ್ನಾಟಕ ರತ್ನ ಅವಾರ್ಡ್, ಭಾರತ್ ಗೌರವ್ ರತ್ನ ಅವಾರ್ಡ್, ಮತ್ತು ಮೈಸೂರು ರತ್ನ ಅವಾರ್ಡ್ ಫ್ರಮ್ ಯದುವೀರ್ ಸರ್, ಆ್ಯಂಡ್ ಐ ಗಾಟ್ ಪ್ರೈಡ್ ಆಫ್ ಇಂಡಿಯಾ ನ್ಯಾಷನಲ್ ಅವಾರ್ಡ್, ಮತ್ತು ಐ ಗಾಟ್ ದೇಶ ಪ್ರೇಮಿ ಅವಾರ್ಡ್ ಫ್ರಮ್ ಆನಂದ್ ಗುರುಜಿ, ಮತ್ತು ದಿ ಜೆಮ್ ಆಫ್ ಇಂಡಿಯಾ ಫ್ರಮ್ ಸಂತೋಷ್ ಹೆಗ್ಡೆ ಸರ್. ಸೊ ಇಟ್ಸ್ ಲೈಕ್ ಐ ಗಾಟ್ ಮೆನಿ ಅವಾರ್ಡ್ಸ್. ಇಟ್ಸ್ ಲೈಕ್ booming yourself, it's like confident in yourself, so you go more ahead in your life and achieve more in the gemstone. So as you told, how to identify the gemstone, ಏನಕ್ಕಂದರೆ ಈ ಜನ್ರೇಷನ್ನಲ್ಲಿ ಯು ವಿಲ್ ಗೆಟ್ ಅ ಸರ್ಟಿಫಿಕೇಟ್ ಆಫ್ ದಿ ಜೆಮ್ಸ್ಟೋನ್. ಆ ಒಂದು ಸರ್ಟಿಫಿಕೇಟ್ನಲ್ಲಿ ಗೊತ್ತಾಗುತ್ತೆ ಇಟ್ಸ್ ಅ ಜೆಮ್ಸ್ಟೋನ್ ಇಸ್ ರಿಯಲ್ ಆರ್ ಡೂಪ್ಲಿಕೇಟ್. ದೆರ್ ಆರ್ ಮೆನಿ ಲ್ಯಾಬಾರೇಟರೀಸ್ ದೇ ಆರ್ ಸಪ್ಲೈಯಿಂಗ್ ಡೂಪ್ಲಿಕೇಟ್ ಸರ್ಟಿಫಿಕೇಟ್. ಇಟ್ ಮೈಟ್ ಬಿ ರಾಂಗ್ ಸರ್ಟಿಫಿಕೇಟ್. ಏನಕ್ಕಂದರೆ ನೀವು ಒಂದು ಜ್ಯುವೆಲರ್ಸ್ಗೆ ಹೋಗ್ತೀರಾ ಅಥವಾ ಎಸ್ಟ್ರಾಲಜರ್ಸ್ಗೆ ಹೋಗ್ತೀರಾ, ಯು ಸೇ ಇದೊಂದು ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಸೊ ಯು ಸೇ ವಾಟ್ ಈಸ್ ಅಥೆಂಟಿಸಿಟಿ ಆಫ್ ದಿ ಜೆಮ್ಸ್ಟೋನ್, how to identify the gemstone. So they'll give you a certificate. ಆ ಸರ್ಟಿಫಿಕೇಟ್ನಲ್ಲಿ ಏನಿರುತ್ತೆ, ಇಟ್ ಈಸ್ ನ್ಯಾಚುರಲ್ ಆರ್ ನಾಟ್, ಇಟ್ಸ್ ಬಿನ್ ಹೀಟೆಡ್, ಇಟ್ಸ್ ಬಿನ್ ಟ್ರೀಟೆಡ್, ವಾಟ್ ಈಸ್ ದಿ ಸ್ಪೆಸಿಫಿಕ್ ಗ್ರಾವಿಟಿ, ವಾಟ್ ಈಸ್ ದಿ ರಿಫ್ಲೆಕ್ಟಿವ್ ಇಂಡೆಕ್ಸ್, ವಾಟ್ ಈಸ್ ದಿ ಹಾರ್ಡ್ನೆಸ್, ಎವ್ರಿಥಿಂಗ್ ಆ ರಿಪೋರ್ಟ್ನಲ್ಲಿ ಇರುತ್ತೆ. ನೀವು ಹೇಳ್ಬೋದು ಇದು ನ್ಯಾಚುರಲ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಯಾಕೂಬ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಎಸ್ ವೀಕ್ಷಕರೇ, ರತ್ನ ಪ್ರಪಂಚದಲ್ಲಿ ನಮ್ಮ ನಿಜಕ್ಕೂ ಕೂಡ ನಮ್ಮ ಭವಿಷ್ಯ ಅಡಗಿದೆ, ಜೊತೆಗೆ ನಮ್ಮ ಆರೋಗ್ಯ ಅಡಗಿದೆ. ಹಾಗಾಗಿ ಪ್ರತಿಯೊಂದು ಒಂದು ಶಾಸ್ತ್ರದ ಬಗ್ಗೆ ಕೂಡ ಅರಿವನ್ನು ಅಧ್ಯಯನವನ್ನು ಮಾಡಿಕೊಂಡು ಅದನ್ನು ಬಳಕೆ ಮಾಡಿದಲ್ಲಿ ಬಹುಶಃ ಅದರ ಉತ್ತಮವಾದಂಥ ಉಪಯುಕ್ತತೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.